ವರ್ಸಸ್ ಎಂಐ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ಎಷ್ಟೊಂದು ಜನಕ್ಕೆ ಧೋನಿ ಅವರನ್ನು ಅಖಾಡದಲ್ಲಿ ನೋಡೋ ಖುಷಿಗೋಸ್ಕರನೇ ಮ್ಯಾಚನ್ನು ನೋಡಿದ್ರು. ಆ್ಯಂಡ್ ಧೋನಿ ಅವರು ಎಂಥ ಸೂಪರ್ ಸ್ಟಂಪ್ ಔಟ್ ಮಾಡಿದ್ರು, ಏನು ಹೇಳ್ತೀರಾ? ಸೂರ್ಯಕುಮಾರ್ ಯಾದವ್ ಅವರು ಸ್ಟಂಪ್ ಔಟ್ ಆಗಿರೋದು. ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಒಂದು ಸೆಕೆಂಡ್ ಆಗಿ ಏನಾಯ್ತು ಅಂತ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಆಗಿರುವಂಥದ್ದು. ಬಟ್ ನಿನ್ನೆ ಸೂಪರ್ ಆಗಿ ಸ್ಟಂಪ್ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ MS ಧೋನಿ ಅವರು. ಇನ್ನು ಮುಂಬೈ ಅವರು ಅಷ್ಟೊಂದು ಬೌಲಿಂಗಲ್ಲೂ ಕೂಡ ಬ್ಯಾಟಿಂಗಲ್ಲೂ ಕೂಡ ಅಷ್ಟೊಂದು ಏನು ಹೇಳ್ಕೊಳ್ಳೋವಂಥ ಪ್ರದರ್ಶನ ಏನು ತೋರಲಿಲ್ಲ. ಬಟ್ ಸೂರ್ಯಕುಮಾರ್ ಯಾದವ್ ಅವರು ನಿನ್ನೆ ಆಡ್ತಾ ಇದ್ರು ಏನೋ ಗೊತ್ತಿಲ್ಲ, ಬಟ್ ಸ್ಟಂಪ್ ಔಟ್ ವಿಕೆಟ್ ಹೋಯಿತು. ಇನ್ನು ನೆಕ್ಸ್ಟು 155 ಟಾರ್ಗೆಟ್ ಕೊಟ್ಟಿದ್ದರು, 155 ಮುಂಬೈದವರು CSKಗೆ. ಬಟ್ CSKದವ್ರು ನಿನ್ನೆ ವಿನ್ ಆದರು. ಕೊನೆಗೂ ಧೋನಿಯವರ ಮೊದಲ ಮ್ಯಾಚಲ್ಲೇ. ಬಟ್ ಈ ಹಿಂದೆನೂ ಕೂಡ ಮೊದಲನೇ ಮ್ಯಾಚ್ ಆಡಿದಾಗ MI ಅವರು ಇಲ್ಲಿ ತನಕ ಆಡಿರೋ ಯಾವುದೇ ಮೊದಲನೇ ಮ್ಯಾಚಲ್ಲಿ ವಿನ್ ಆಗಿರಲಿಲ್ಲ. ಸೊ ಇದನ್ನು ಅದೇ ಕಂಟಿನ್ಯೂ ಆಯಿತು ಅನ್ನೋ ಮಾತು ಕೂಡ. ಎರಡು ಮೆಗಾ ಟೀಮೇ ಆ್ಯಕ್ಚುಲಿ ದೊಡ್ಡ. 5 ಕಪ್ಗಳನ್ನು ಹೊತ್ಕೊಂಡು, ಅಂದರೆ ಇವರು 5 ಕಪ್ ವಿನ್ ಆಗಿದ್ದಾರೆ, ಅವರು 5 ಕಪ್ಪನ್ನು ವಿನ್ ಆಗಿದ್ದಾರೆ. ಸೊ ಸ್ಟ್ರಾಂಗೆಸ್ಟ್ ಟೀಮ್ ಆಟ ಮಜಾ ಕೊಡ್ತು. ಬಟ್ ರೋಹಿತ್ ಶರ್ಮಾ ಅವ್ರು ಔಟ್ ಆಗಿದ್ದು ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಯಿತು. ನಾಟ್ ಎಕ್ಸ್ಪೆಕ್ಟೆಡ್. ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೋಹಿತ್ ಶರ್ಮಾ ಅವ್ರ ಮೇಲೆ ಭಾಳ ನಿರೀಕ್ಷೆ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಮ್ಯಾಚ್ ಅಂದರೆ ಹಿಂದೆ ಮುಂದೆ ಆಗ್ತಿರುತ್ತೆ, ಏನು ಮಾಡೋಕ್ಕಾಗಲ್ಲ. ರೋಹಿತ್ ಶರ್ಮಾ ಅವ್ರು ಕೂಡ ನಿನ್ನೆ ಕ್ಯಾಪ್ಟನ್ಸಿನ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರು ಸಂದಿ. ಬಟ್ ಅವ್ರು ಬೌಲರ್ಸ್ದು ನೀವು ಹೇಳಿದ್ರಲ್ಲ, ಬೌಲಿಂಗ್ ಸ್ವಲ್ಪ ಮುಂಬೈದವ್ರದ್ದು ಭಾಳ ವೀಕ್ ಅನಿಸ್ತು ನಿನ್ನೆ ಆ್ಯಕ್ಚುಲಿ. CSK ಅವರು ತುಂಬ ಪ್ರಬಲವಾಗಿ. CSKದವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಬೌಲಿಂಗ್ ಮಾಡಿದ ರೀತಿ ನೋಡಿದ್ರೆ ಆ್ಯಕ್ಚುಲಿ ಭಾಳ ಕಡಿಮೆ ಟಾರ್ಗೆಟ್ ಕೊಡೋ ಮಾಡಿದ್ರು ಮುಂಬೈದವರು. ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ದುಕೊಂಡಂದು ಮುಂಬೈ ತಂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ತುಂಬ ನಿರಸ ಪ್ರದರ್ಶನ ತೋರಿಸ್ತು ಸ್ಟೇಡಿಯಮಲ್ಲಿ. ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಏನು ಆಟ ಆಡಲಿಲ್ಲ ಮುಂಬೈ ತಂಡ ನಿನ್ನೆ. ಬಟ್ ಆದರೆ ಮುಂಬೈ ಟೀಮ್ನಲ್ಲಿದ್ದಂತಹ ವಿಘ್ನೇಶ್ ಪುತ್ತೂರ್ ಅವರು ಮಾತ್ರ ಸಿಕ್ಕಾಪಟ್ಟೆ ಹೊಗಳಿಕೆಗೆ ಪಾತ್ರರಾದರು. ಸೊ MS ಧೋನಿ ಅವರೇ ಬಂದು ಅವ್ರನ್ನ ಬೆನ್ನು ತಟ್ಟಿದ್ದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಅವರು ಕೂಡ ಹೊಸ ಆಟಗಾರ, ಒಳ್ಳೆ ಪ್ರತಿಭೆ. ಇದುವರೆಗೂ ಒಂದು ಡೊಮೆಸ್ಟಿಕ್ ಆಡಿಲ್ಲ ಆ ಹುಡುಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. IPL ಅಲ್ಲಿ ಈ ಬಾರಿ ಆಟ ಆಡ್ತಿದ್ದಾರೆ, ಈ ಒಂದು ಕಮಾಲ್ ಮಾಡ್ತಾರೆ ಅಂದರೆ ಗ್ರೇಟೇ ಆ್ಯಕ್ಚುಲಿ ನಿಜಕ್ಕೂ. ನಿನ್ನೆ ಎಲ್ಲರ ಗಮನ ಸೆಳೀತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಧೋನಿ ಅವರು ಅವರನ್ನು ಶಬಾಷ್ಗಿರಿ ಕೊಟ್ಟಿರೋದು. MI ಕೂಡ ಬಹಳ ಚೆನ್ನಾಗಿ ಆಟನ ಆಡೋಕ್ಕೆ ಟ್ರೈ ಮಾಡ್ತು, ಬಟ್ ದಟ್ ಡೆಂಟ್ ಹ್ಯಾಪನ್. ಸೊ ನೋಡಬೇಕು, CSK ಗೆದ್ದಿದ್ದಾರೆ. ಇದು CSK ಗೆದ್ದಿರೋದು ಮತ್ತು ಅವ್ರ ಪಾಸಿಟಿವ್ ಪಾಯಿಂಟ್ಸ್ ಏನಿದೆ, ಸೊ ಅದನ್ನು RCB ಫ್ಯಾನ್ಸ್ಗಳು ಕೂಡ ತುಂಬ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ನೆಕ್ಸ್ಟು RCB CSK ಜೊತೆ ಆಟ ಆಡುತ್ತೆ ವಿರುದ್ಧವಾಗಿ. ಸೊ ಯಾವುದೆಲ್ಲ ಅವ್ರದ್ದು ಪ್ಲಸ್ ಪಾಯಿಂಟ್ ಅಂತ ನಿಮ್ಗನ್ಸುತ್ತೆ? CSK ತಂಡದ ಪ್ಲಸ್ ಪಾಯಿಂಟ್. CSK ತಂಡದ ಪ್ಲಸ್ ಪಾಯಿಂಟ್ ಅಂದರೆ ಒಂದು ಬ್ಯಾಟಿಂಗ್ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಶಿವಮ್ ದುಬೆ ಆಗಿರ್ಬೋದು, ಆಮೇಲೆ ಋತುರಾಜ್ ಗಾಯಕ್ವಾಡ್ ಅವರಾಗಿರ್ಬೋದು, ನಂತರ ಧೋನಿಯವರಾಗಿರ್ಬೋದು, ಒಂದು ಹಂತದಲ್ಲಿ ಕಾನ್ವೆ ಆಗಿರ್ಬೋದು, ಚೆನ್ನಾಗಿ ಆ್ಯಕ್ಚುಲಿ ಒಂದು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಅವ್ರದ್ದು. ನಿನ್ನೆ ಅವ್ರದ್ದೇ ಏನಾದರೂ ಫಸ್ಟ್ ಬ್ಯಾಟಿಂಗ್ ತೊಗೊಂಡಿದ್ರೆ 200 ಮೇಲೆ ಕ್ರಾಸ್ ಮಾಡಿ ಕೊಡ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಏನು ಚಪಾಕ್ ಸ್ಟೇಡಿಯಂ ಇದೆಯಲ್ಲ, ಇದು ಸ್ಪಿನ್ನರ್ಸ್ ಜಾಸ್ತಿ ಅಲ್ಲಿ ಮಿಂಚೋದು ಆ ಪಿಚ್ಚಲ್ಲಿ. ಸೊ ಸ್ಪಿನ್ನರ್ಸ್ಗೆ ನಿನ್ನೆ ಜಾಸ್ತಿ ಅದು ಅಡ್ವಾಂಟೇಜ್ ಕೊಡ್ತು ಪಿಚ್ಚು. ಸೊ ಒಂದು ಬಿಗ್ ಸ್ಕೋರ್ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ನಿನ್ನೆ ಪಿಚ್ಚಲ್ಲಿ ಮುಂಬೈದವ್ರಿಗೆ. ಸೊ ಆದರೂ ಸಹಿತ ಇನ್ನು ಹೋಮ್ ಗ್ರೌಂಡು CSKದವ್ರಿಗೆ, ಸೊ ಅವ್ರಿಗೆ ಬಿಟ್ಕೊಡ್ತಾರೆ. ಧೋನಿ ಅವರು ಬಿಟ್ಕೊಡೋದಿಲ್ಲ ಹೋಮ್ ಗ್ರೌಂಡ್ ಅಂದಮೇಲೆ. ಸೊ ಅದೇ ರೀತಿ ಅಗ್ರೆಸಿವ್ ಆಟ ಆಡಿದರು ನಿನ್ನೆ CSKದವ್ರು ಕೂಡ ಅಷ್ಟೇ ಚೆನ್ನಾಗಿ. ಇನ್ನು ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಆ್ಯಕ್ಚುಲಿ ನಿನ್ನೆ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಮಿಂಚಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. MS ಧೋನಿ ಅವ್ರಿಗೂ ನಿನ್ನೆ ಸ್ಟಂಪ್ ಔಟ್ ಕೂಡ ನೋಡ್ಬೋದು. ಇನ್ನು ದೀಪಕ್ ಚಾರ್ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದರು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಟ್ಟಿನಲ್ಲಿ ಒಂದು ಹೋಲ್ ಆಟ ಚೆನ್ನಾಗಿತ್ತು CSKದವ್ರದ್ದು ನಿನ್ನೆ. ಬಟ್ ಆಸ್ ಎಕ್ಸ್ಪೆಕ್ಟೆಡ್ ನೀವು ಅನ್ಕೊಂಡಿದ್ರ CSK ವಿನ್ ಆಗುತ್ತೆ ನಿನ್ನೆ ಅಂತ? ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡೂ ಟಫೆಸ್ಟ್ ಟೀಮೇ ಜಿದ್ದು ಬೀಳುತ್ತೆ. ಬಟ್ ಆದರೆ ನೀವು ಕಾರ್ಯಕ್ರಮದಲ್ಲಿ MI ವಿನ್ ಆಗಬಹುದು ಅಂತ ಆಫ್ಟರ್ ದ ಪ್ರೋಗ್ರಾಮ್ ಹೇಳ್ತಾ ಇದ್ರಿ. ಸೊ ನನಗೂ ಅವ್ರ ಮೇಲೆ ನಿರೀಕ್ಷೆ ಇತ್ತು. ಯಾಕಂದರೆ 5 ಬಾರಿ ಅವರು 5 ಬಾರಿ ಇವರು ಕಂಟಿನ್ಯೂ ಆಗಿ 10 ಸಲ ಫೈನಲ್ ಬಂದಂಥ ಟೀಮ್ಗಳು, ಎರಡೂ ಟೀಮ್ಗಳು ಸಹಿತ ಯಾವುದು ಅಂತ ನಾವು ಕರೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ. ಸೊ ಮಹೇಂದ್ರ ಸಿಂಗ್ ಧೋನಿ ಮತ್ತು ನಮ್ಮ ರೋಹಿತ್ ಶರ್ಮಾ ಇಬ್ಬರದು ಜಿದ್ದಾಜಿದ್ದಿ ನಿನ್ನೆ ಜೋರನೇ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನನಗೆ ಮುಂಬೈ ಅವರು ನಿನ್ನೆ ಒಂದು ಸ್ವಲ್ಪ ಚೆನ್ನಾಗಿ ಟಾರ್ಗೆಟ್ ಕೊಟ್ಟಿದ್ದರೆ, 170 180ವರೆಗೂ ಹಿಂಗೇನಾದ್ರು ಕೊಟ್ಟಿದ್ದರೆ ಕನಿಷ್ಠ ಪಕ್ಷ. ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ಸಹಿತ ಮುಂಬೈದವರು ಸಹಿತ ಒಳ್ಳೆ ಬೌಲಿಂಗ್ ಹಾಕಿದ್ದಾರೆ ಆಗ ನೋಡಿದ್ರೆ. ಯಾಕಂದರೆ ಲಾಸ್ಟ್ ಓವರ್ ತನಕನೂ ಅವರು ಇದು ಮಾಡಿದ್ದಾರೆ, ಅವ್ರನ್ನ ತೊಗೊಂಬಂದಿದ್ದಾರೆ CSKನ. ಬ್ಯಾಟಿಂಗ್ ಅವ್ರದ್ದು ಸಹ ವೀಕ್ ಮಾಡಿದ್ದಾರೆ ನಿನ್ನೆ ಬೌಲಿಂಗಲ್ಲಿ. ಸೊ ಅವರು ಕೂಡ ಫೈಟ್ ಮಾಡಿದ್ದಾರೆ ಮುಂಬೈದವರು.
ಹೌದು. ಆ್ಯಂಡ್ ರಚಿನ್ ರವೀಂದ್ರ ಅವ್ರ ಬಗ್ಗೆ ಹೇಳಬೇಕು, ಅರ್ಧ ಶತಕಕ್ಕಿಂತ ಜಾಸ್ತಿ. ರಚಿನ್ ರವೀಂದ್ರ ಅವರು ಸಹಿತ ನಿನ್ನೆ ಮಿಂಚಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಿನ್ನೆ ನಮ್ಮ ಬೆಂಗಳೂರಿನ ಹುಡುಗ ರಚಿನ್ ರವೀಂದ್ರ ಅವರು ಕೂಡ ಚೆನ್ನಾಗಿ ಆಡಿದ್ರು. ರಚಿನ್ ರವೀಂದ್ರ ಹೇಳ್ಬೇಕಂದ್ರೆ ಅವರು ಫಾರ್ಮಲ್ಲಿದ್ದರು ಆ್ಯಕ್ಚುಲಿ ಭಾಳ. ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಒಳ್ಳೆ ಫಾರ್ಮಲ್ಲಿದ್ದರು. ಸೊ IPL ಅಲ್ಲಿ ಆಬ್ವಿಯಸ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ. ಅವ್ರನ್ನ ನಮ್ಮ ಬೆಂಗಳೂರಿಗೆ ಕರ್ಕೊಂಬರ್ಬೇಕನ್ನೋ ಆಸೆ ಸಿಕ್ಕಾಪಟ್ಟೆ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಮೆಗಾ ಆಕ್ಷನಲ್ಲಿ ಚೆನ್ನೈಗೆ ಹೋದರು. ಬಟ್ ಚೆನ್ನೈಯಲ್ಲಿ ಆಲ್ವೇಸ್ ಅವರು ಧೋನಿ ಗರಡಿಯಲ್ಲಿ ಬೆಳೀತಾ ಇದ್ದಾರೆ ಅಂದಮೇಲೆ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ನಿರೀಕ್ಷೆ. ಹೌದು, ಧೋನಿ ಅವರ ಮಾರ್ಗದರ್ಶನ ಇದ್ದೇ ಇರುತ್ತೆ. ಆ್ಯಂಡ್ ಧೋನಿ ಅವರ ಮಾರ್ಗದರ್ಶನದಲ್ಲಿ ಬಂದಂತಹ ಪ್ಲೇಯರ್ಸ್ ಏನಿದ್ದಾರೆ ಅವ್ರು ಆ್ಯಕ್ಚುಲಿ ತುಂಬ ಮಿಂಚ್ತಾರೆ ಅನ್ನೋಂಥ ಮಾತುಗಳು ಇದೆ. ಸೊ ಈ ಹಿಂದೆ ಬಂದಂಥ ಪ್ಲೇಯರ್ಸ್ ಕೂಡ ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ. ನಿನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ RCB ತಂಡದಿಂದ ಹೋದಂಥ ವಿಲ್ ಜಾಕ್ಸ್ ಅವರು ಕೂಡ ಮುಂಬೈದಲ್ಲಿದ್ದರು. ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು ನಿನ್ನೆ ಆ್ಯಕ್ಚುಲಿ ಅಲ್ಲೊಬ್ಬರಿದ್ದರು. ಅವರೊಬ್ಬರಿದ್ರೆ ಏನೋ ಒಂದು ಅಡ್ವಾಂಟೇಜ್ ಆಗ್ತಿತ್ತೇನೋ ಮೈನಸ್ ಆಯಿತು ಅನ್ಸುತ್ತೆ ಅಲ್ವಾ ಅದು ಮುಂಬೈ ಇಂಡಿಯನ್ಸ್ ಟೀಮ್ಗೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸೋದ್ರಲ್ಲಿ ನಿನ್ನೆ ಸ್ವಲ್ಪ ಕೊಂಚ ಎಡವಿದ್ರೇನೋ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ರೋಹಿತ್ ಶರ್ಮಾ ಅವರು ಇದ್ದರು, ಆದರೂ ಸಹಿತ ಏನು ಕಮಾಲ್ ಮಾಡೋಕ್ಕಾಗಲಿಲ್ಲ ನಿನ್ನೆ ಚಪಾಕ್ ಗ್ರೌಂಡಲ್ಲಿ. ನೋಡೋಣ ನೆಕ್ಸ್ಟು ಮುಂಬೈ ಮತ್ತು CSK ಡಿಸೈಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಸಾಕಷ್ಟು ಮ್ಯಾಚ್ಗಳಿವೆ. ಇನ್ನು 14 ಮ್ಯಾಚ್ ಆಡಬೇಕು ಪ್ರತಿಯೊಂದು ಟೀಮು. ಕಳೆದ ಒಂದು 6-7 ಮ್ಯಾಚ್ ಆದಮೇಲೆ ನಾವು ಡಿಸೈಡ್ ಮಾಡ್ಬೋದು ಯಾರೇ ಹೇಗೆ, ಯಾವ ಟೀಮು ಹೇಗೆ, ಯಾವ ಪ್ಲೇಯರು ಈ ಸಾರಿ ಚೆನ್ನಾಗಿ ಆಡಿದರು ಆಡಲಿಲ್ಲ ಅನ್ನೋದನ್ನು 7 ಪಂದ್ಯಗಳ ನಂತರ ನಾವು ಡಿಸೈಡ್ ಮಾಡೋಕ್ಕಾಗುತ್ತೆ. ಅಲ್ಲಿವರೆಗೂ 1-2 ಪಂದ್ಯಗಳನ್ನೆಲ್ಲ ನೋಡೋಕ್ಕಾಗಲ್ಲ ಆ್ಯಕ್ಚುಲಿ. ಬಟ್ ರಫ್ಲಿ ಒಂದು ಸ್ಟ್ರಾಟಜಿ ಗೊತ್ತಾಗ್ಬಿಡುತ್ತಲ್ಲ ಫಸ್ಟ್ ಗೇಮ್ನಲ್ಲಿ ಆಡಬೇಕಾದ್ರೆ, ಹೀಗಿದೆ ಅವ್ರದ್ದು. ಸೊ ಬ್ಯಾಟಿಂಗ್ನಲ್ಲಿ ಇಷ್ಟು ಪ್ರವೀಣರಿದ್ದಾರೆ, ಸೊ ಬೌಲಿಂಗ್ನಲ್ಲಿ ಇಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ರವೀಂದ್ರ ಜಡೇಜಾ ಆಗಿರ್ಬೋದು, ಮತ್ತು ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ರಚಿನ್ ರವೀಂದ್ರ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು ನಿನ್ನೆ. ಆ್ಯಕ್ಚುಲಿ ಪವರ್ ಪ್ಲೇಯಲ್ಲೇ ಚೆನ್ನಾಗಿ ಆಡಿದರು. ಇನ್ನು ಅಶ್ವಿನ್ ಅವರು ಕೂಡ 1 ವಿಕೆಟ್ ತಗೊಂಡಿದ್ದಾರೆ, 31 ರನ್ಸ್ ಕೊಟ್ಟು. ಇನ್ನು ನಮ್ಮ ಇವರು ದೀಪಕ್ ಚಹರ್ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಹಾಕಿದ್ದಾರೆ ನಿನ್ನೆ. ಪರ್ಫಾರ್ಮೆನ್ಸ್ ಆಫ್ ದ ಡೇ ಅನ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಿನ್ನೆ ತಿಲಕ್ ವರ್ಮಾ ಆ್ಯಕ್ಚುಲಿ ಕಮ್ಬ್ಯಾಕ್ ಮಾಡಿದರು ಮತ್ತೆ. ಲಾಸ್ಟು ಇಂಡಿಯಾ ಜರ್ಸಿಯಲ್ಲಿ ನೋಡಿದೆವು ಅವ್ರ ಬ್ಯಾಟಿಂಗ್ನ ಅಗ್ರೆಸಿವ್ ಇತ್ತು. ಬಟ್ ಈ ಸರಿ ಮತ್ತೆ ಮುಂಬೈಯಲ್ಲಿ ಮಿಂಚಿದ್ದಾರೆ ತಿಲಕ್ ವರ್ಮಾ ಅವರು. ಇನ್ನು ಖಲೀಲ್ ಅಹ್ಮದ್ ಕೂಡ 3 ವಿಕೆಟ್ ಕಿತ್ತಿದ್ದಾರೆ, ಹೊಸ ಹುಡುಗ, ಚೆನ್ನಾಗಿ ಆಡಿದ್ದಾರೆ ನಿನ್ನೆ. ಇನ್ನು ನಾಥನ್ ಎಲ್ಲಿಸ್ ಅವರು ಕೂಡ ಬೌಲಿಂಗು ಆ್ಯಕ್ಚುಲಿ ಪವರ್ ಹೌಸ್ ಅಂತಲೇ ಹೇಳ್ಬೋದು. ವಿಘ್ನೇಶ್ ಪುತ್ತೂರ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ 3 ವಿಕೆಟ್ನ ತಗೊಂಡಿದ್ದಾರೆ. ಸೊ ಸಕ್ಕದಾಗಿ ಆಟನೂ ಆಡಿದ್ರು. ನಾವು ಅದೇ ಈ ಹಿಂದೆನೂ ಅದು ಅವ್ರ ಬಗ್ಗೆನೇ ಮಾತಾಡ್ತಿದ್ವಿ. ಕೇಳ್ಪಟ್ಟಂಗೆ ಅವ್ರ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಸೊ ಆಟದವ್ರು ಯಾರೂ ಇಲ್ಲ ಅಂದರೆ ಕ್ರಿಕೆಟರ್ಸು ಇಲ್ಲ ಅಂದರೆ ಕ್ರೀಡೆಯಲ್ಲಿ ಇರುವಂಥವ್ರು ಯಾರೂ ಇಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ. ಸೊ ಅವ್ರ ತಂದೆ ಬಂದು ಆಟೋ ರಿಕ್ಷಾ ಡ್ರೈವರ್ ಮಗ ಆಗಿದ್ದು ಚಮತ್ಕಾರನೇ ಮಾಡಿದ್ದಾರೆ. ವಿನಯ್ ಕುಮಾರ್ ಅವರು ಹಾಗೆ ಅಲ್ಲ, ನಮ್ಮ ವಿನಯ್ ಕುಮಾರ್ ಅವರ ತಂದೆ ಸಹ ಆಟೋ ಡ್ರೈವರ್ ಆಗೇ ಇದ್ದರು. ಅವರು ಸಹ ಒಳ್ಳೆ ಬೌಲರು, ರಣಜಿ ಟ್ರೋಫಿಯಲ್ಲಿ ಕರ್ನಾಟಕ ತಂಡವನ್ನು ನಾಯಕರಾಗಿ ಮುನ್ನಡೆಸಿದಂಥವ್ರು. ಅವರು ಕೂಡ ಏನು ಹಿನ್ನೆಲೆ ಇಲ್ಲದೇ ಬಂದವರು. ಸೊ ಚೆನ್ನಾಗಿ ಆ್ಯಕ್ಚುಲಿ ವಿನಯ್ ಕುಮಾರ್ ಅವರು ಚೆನ್ನಾಗಿ ಮಿಂಚಿದ್ರು ಬೌಲಿಂಗಲ್ಲಿ. ಅದಾದ ಬಳಿಕ ಅವರು IPL ಮತ್ತು ಉಳ್ಕಿದ ಕ್ರಿಕೆಟಿಂದ ಬಟ್ ಇರ್ಬೋದು. ಆದರೆ ಫಸ್ಟ್ ಮ್ಯಾಚ್ ಆಡಬೇಕಾದ್ರೆ ಅದು ಬಲಿಷ್ಠವಾದಂಥ ತಂಡದ ಜೊತೆ, ಹಾಗೆ ಆ್ಯಕ್ಚುಲಿ ಪ್ಲೇಯರ್ಸ್ನ ನೋಡಿದ ತಕ್ಷಣವೇ ಭಯ ಆಗೋಗುತ್ತೆ. MS ಧೋನಿ ಅವರಾಗಿರಬಹುದು, ರೋಹಿತ್ ಶರ್ಮಾ ಅವ್ರ ಜೊತೆ ಆ್ಯಕ್ಚುಲಿ ಮಾರ್ಗದರ್ಶನ ಇದ್ದೇ ಇರುತ್ತೆ, ಹೌದು. ಬಟ್ ಎದುರಾಳಿ ತಂಡ ನೋಡಿದಾಗ ಫಸ್ಟ್ ಮ್ಯಾಚ್ ಅಂದಾಗ ಒಂಚೂರು ಭಯ ಇರುತ್ತೆ. ಬಟ್ ಅದನ್ನು ಎಲ್ಲೂ ಪೋಟ್ರೆ ಮಾಡ್ದಿರಾ ಆಡಿರೋದು, 3 ವಿಕೆಟ್ ತೆಗೆದಿರೋದು, ಇಟ್ಸ್ ನಾಟ್ ಇಟ್ ಆಲ್ ಅನ್ ಈಸಿ ಜಾಬ್. ಅದೇ ಎಲ್ಲರೂ IPL ಅಲ್ಲಿ ಹೇಗಿರ್ತದೆ ಅಂದರೆ ಮ್ಯಾಮ್, ಎಲ್ಲ ಪ್ಲೇಯರ್ಸ್ಗಳು ತಮ್ಮ ಒಂದು ಪ್ರದರ್ಶನ ತೋರ್ಲಿಕ್ಕೆ ಅಂತಲೇ ಆಡೋದು. ಯಾಕಂದರೆ ಇಂಡಿಯನ್ ಜರ್ಸಿ ಟಾರ್ಗೆಟ್ ಇರುತ್ತೆ ಅವ್ರದ್ದು. ನಾನು ಇಲ್ಲಿ ಚೆನ್ನಾಗಿ ಆಡಿದೆ ಅಂದರೆ ಆಟೋಮೆಟಿಕ್ಲಿ ನನ್ನ ಟೀಮ್ ಜರ್ಸಿ ತೊಡುವಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವರಿಗೆ. ಸೊ ಬುಮ್ರಾ ಅವರು ಹಾಗೆ ಬಂದಿರೋದು. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇಂಡಿಯನ್ ಜರ್ಸಿನ ಅದೇ ರೀತಿ ಆಟ ಆಡಿನೇ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಆಗಿರೋದು. ಸೊ ನೋಡೋಣ ಮುಂದೆ ತೊಗೊಳ್ಬೋದಲ್ಲ ನಮ್ಮ ಪುತ್ತೂರು ಅವ್ರನ್ನೂ ಸಹ ಇಂಡಿಯನ್ ಟೀಮ್ಗೆ. ಚಾನ್ಸಸ್ ಆರ್ ಹೈಲಿ ಇದೆ. ಸೊ ಒಂದೇ ಮ್ಯಾಚ್ ನೋಡೋಕ್ಕಲ್ಲ, ಮುಂದೆ ಹೇಗೆ ಆಡ್ತಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಡೌನ್ ಟು SRH ಬಗ್ಗೆ ಮಾತಾಡಲೇಬೇಕು. ರಾಜಸ್ಥಾನ್ ಫಸ್ಟ್ ಮ್ಯಾಚು ಎಂಥ ಟಾರ್ಗೆಟ್ ಕೊಟ್ಟಿದ್ರು. ಇಶಾನ್ ಕಿಶನ್ ಅವರು ಕಣ್ಣೀರು ಹಾಕ್ಬಿಟ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮುಂಬೈಲಿದ್ದಾಗ ಅವ್ರನ್ನ ಬರೀ ಬೇಜಾರಾಗ್ತಿತ್ತು ಆ್ಯಕ್ಚುಲಿ. ಅವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಷ್ಟು ತೋರಿಸ್ತಿರ್ಲಿಲ್ಲ. ನಂತರ ಅವ್ರಿಗೆ ಪ್ರತಿ ಸಲ ಫೆವಿಲಿಯನ್ ಹೋದಾಗೂ ಸಹಿತ ಅವ್ರಲ್ಲಿ ಮನಸ್ಸಲ್ಲಿ ಏನೋ ಒಂದು ಕೊರಗಿತ್ತು, ನನ್ನ ಆಟ ಯಾಕೆ ಹಿಂಗೆ ಆಗ್ತಿದೆ ಅಂತ. ಬಟ್ ಕೊನೆಗೆ ನಿನ್ನೆ ಸನ್ರೈಸ್ ಹೈದರಾಬಾದ್ ಜೊತೆಗೆ ನಿನ್ನೆ ತೋರಿಸಿದ್ರು ತಮ್ಮ ಆಟನ. ಹೇಗೆ ಸನ್ರೈಸ್ ಹೈದರಾಬಾದ್ ಜೊತೆ ಸೆಂಚುರಿ ಹೊಡೆದು ರಾಜಸ್ಥಾನಿಗೆ ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ ಟಾರ್ಗೆಟ್ ಕೊಡೋಕ್ಕೆ ಕಾರಣನೇ ಇಶಾನ್ ಕಿಶನ್ ಅನ್ಬೋದು. ಯಂಗ್ ಪ್ಲೇಯರು, ಯಾಕೋ ಗೊತ್ತಿಲ್ಲ ಈ ನಡುವೆ ಅವ್ರದ್ದು ಸ್ವಲ್ಪ ಕಿರಿಕಾದ ನಂತರ ಇಂಡಿಯನ್ ಟೀಮಿಂದ ಬಿಡಲಾಯಿತು.
ಸೊ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ನೋಡೋಣ ಇಂಡಿಯನ್ ಟೀಮ್ಗೆ. ಹೌದು, ನೋಡಲೇಬೇಕು. ಆ್ಯಂಡ್ ಟಾರ್ಗೆಟ್ ಸೆಟ್ ಮಾಡಿಕೊಟ್ಟಿದ್ದು ವಾಸ್ ಆಲ್ಸೋ ವೇ